ಇಲ್ಲ ಇನ್ನೊಂದು ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ ದಿಲೀಪ್ ಅವರೇ, ಸುಮಾರು ಮಧ್ಯಾಹ್ನ 1:15 1:45 ಗಂಟೆಗೋ ಶುರುವಾದಂತಹ ಟಾರ್ಚರ್ 5:45 6:30ವರೆಗೂ ನಡೆಯುತ್ತೆ ಅಂತ ಇದೆಯಲ್ಲ. ಸೊ ಇಂಥ ವಿಚಾರ, ಇಂಥ ಹಲ್ಲೆಗಳ ವಿಚಾರದಲ್ಲಿಯೂ ಕೂಡ ಒಂದು 50-55 kg ತೂಗುವಂತಹ ವ್ಯಕ್ತಿ ಇಷ್ಟು ಗಂಟೆಗಳ ಕಾಲ ನಾವು ಹೊಡೆದ ಹೊರತಾಗಿಯೂ ಬದುಕಬಲ್ಲ, ಅವನನ್ನಾಗೆ ನಾನು ಬುದ್ಧಿ ಹೇಳಿ ಕಳಿಸಬಹುದು ಅಂತ ಇಷ್ಟು ಜನಕ್ಕೆ ಇಂಟೆನ್ಷನ್ ಇತ್ತು ಅಂತ ನೀವು ಹೇಳೋದು ಹಾಗಿಲ್ಲ. ನಿಮಗೆ ಒಬ್ಬ ವ್ಯಕ್ತಿನ ನೋಡಿ ಅಲ್ಲಿಗೆ ಕರ್ಕೊಂಡು ಬಂದವರು ಬೇರೆ, ಓಕೆ, ಇದುವರೆಗೂ ಗೊತ್ತಿಲ್ಲ ಯಾರು ಏನು ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಓನ್ಲಿ ನಾವು ಅಸ್ಯೂಮ್ ಮಾಡ್ತಾ ಇದ್ದೀವಿ ಅವನು ಶೆಡ್ಗೆ ಒಳಗಡೆ ಹೋಗೋಕೆ ಮೊದಲು ಚೆನ್ನಾಗಿದ್ದ, ಓಕೆ, ಒಳಗಡೆ ಹೋದ್ಮೇಲೆ ಅಷ್ಟು ಹಲ್ಲೆ ಇದೆ ಅಂತಾರೆ. ಯು ಹ್ಯಾವ್ ಟು ಅಸ್ಯೂಮ್ ಅಂಡ್ ಪ್ರಿಸ್ಯೂಮ್. ಓಕೆ, ಅಂದರೆ ಅಲ್ಲಿ ಹೋದವರೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಹೌದಾ? ಹೌದು. ಆದರೆ ದರ್ಶನ್ ಎಂಬ ವ್ಯಕ್ತಿ 4:15 ಗಂಟೆಗೋ ಅಥವಾ 5 ಗಂಟೆಗೋ ಆ ಸ್ಥಳಕ್ಕೆ ಹೋದಾಗ ಯಾರೋ ಹೇಳ್ಬಿಟ್ಟು ಕರ್ಕೊಂಡು ಹೋಗಲ್ಲ. 2:30 ಅಂತ ಹೇಳ್ತಾರೆ, ಮಧ್ಯಾಹ್ನ 2:00ವರೆಗೆ ಹೋಗಿದ್ದು. ಇನ್ನೂ ವಾಸ್ತವ ಗೊತ್ತಿಲ್ಲ. ಹೋದಾಗ ಆ ವ್ಯಕ್ತಿಗೆ ಇಷ್ಟು ಹೊಡೆದಿದ್ದಾರೆ ಅನ್ನೋ ವಿಚಾರ ಗೊತ್ತಿತ್ತು ಅನ್ನೋ ಅಂಶ ಎಲ್ಲೂ ಇಲ್ಲ. ಓಕೆ, ಇಷ್ಟೆಲ್ಲ ನಾವು ಹೊಡೆದಿದ್ದೀವಿ ಬನ್ನಿ ಅಂತ ಹೇಳ್ಬಿಟ್ಟು ಯಾರು ಕರೆದಿಲ್ಲ, ಬಂದಿದ್ದೀವಿ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಕರೆಕ್ಟ್, ಅಷ್ಟೇ. ಚಾರ್ಜ್ ಶೀಟಲ್ಲಿ ಹೌದಾ? ಅಲ್ಲಿಂದ ಅವರು ನೀವು ಟವರ್ ಲೊಕೇಶನ್ ನೋಡ್ಬೋದು, ಎಷ್ಟು ನಿಮಿಷ ಅಲ್ಲಿದ್ರು, ಅಲ್ಲಿಂದ ಅವರು ಎಷ್ಟು ನಿಮಿಷಕ್ಕೆ ಹೋಗಿದ್ದಾರೆ ಅಂತ, ಎಲ್ಲಿಗೆ ಹೋಗಿದ್ದಾರೆ ಅಂತ ಅದು ಕೂಡ ಸಾಕ್ಷಿ ಇದೆ. ಸೊ ಈ ಎಲ್ಲ ದಾಖಲಾತಿ ಇಟ್ಕೊಂಡು ಹೇಳ್ಬೋದು ಓಕೆ, ಅವರ ಕಾಮನ್ ಇಂಟೆನ್ಷನ್ ಅಲ್ಲಿ ಇತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಇಂಟೆನ್ಷನ್ ಇತ್ತಾ ಇಲ್ವಾ ಅಂತ. ಇನ್ನೊಂದು ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ, ನಂದು ಒಬ್ಬ ವ್ಯಕ್ತಿ 1:00ವರೆಗೋ 2:00ವರೆಗೋ 3:00ವರೆಗೋ 4:00ವರೆಗೋ ಒಬ್ಬ ಮನುಷ್ಯನಿಗೆ ಹೊಡಿತಾನೆ. ಕೈಯಲ್ಲಿ ಹೊಡಿತಾನೋ, ಮರದ ಪೀಸಲ್ಲಿ ಹೊಡಿತಾನೋ, ಬಲವಾದ ಮೆಟಲ್ ಬಳಸ್ಕೊಂಡು ಹೊಡಿತಾನೋ ಅವನು. 4:00ವರೆಗೆ ಏಟು ಬಿದ್ದಂಥ ಒಬ್ಬ ವ್ಯಕ್ತಿಗೆ ಏಟು ಬಿತ್ತು ಅಂತ ಅಂದ್ಕೊಳ್ಳೋಣ ನಾವು. ಆ ವ್ಯಕ್ತಿಗೆ 6:00ವರೆಗೆ ಪ್ರಾಣ ಹೋದರೆ 6:00ವರೆಗೆ ಹೊಡೆದಂಥ ವ್ಯಕ್ತಿ ಸ್ಪಾಟಲ್ಲಿರಲಿಲ್ಲ, ಹಾಗಾಗಿ ಅವನು ಕೊಲೆ ಮಾಡಿಲ್ಲ ಅಂತ ನಾವು ಹೇಳಬಹುದೇ ಕಾನೂನು ಪ್ರಕಾರ? ಕಾನೂನು ಬೇರೆ, ಜಸ್ಟಿಸ್ ಬೇರೆ. ಜಸ್ಟಿಸ್ ಪಡೆಯುವ ಹಾದಿಯಲ್ಲಿ ಕಾನೂನು ನೆರವಾಗಬಲ್ಲಂಥ ಒಂದು ಅಸ್ತ್ರವೇ ವಿನಃ ಕಾನೂನೇ ಜಸ್ಟಿಸ್ ಆಗಲ್ಲ. ಕೆಲವ್ರಿಗೆ ಒಬ್ಬೊಬ್ಬರ ಪರ್ಸೆಪ್ಷನ್ ಜಸ್ಟಿಸ್ ಅಂದರೆ ಬೇರೆ ಬೇರೆ. ಒಬ್ಬೊಬ್ಬರ ಆಯಾಮದಲ್ಲಿಯೂ ಕೂಡ ನ್ಯಾಯ ಅಂದರೆ ರೇಣುಕಾಸ್ವಾಮಿ ಮನೆಯವ್ರನ್ನ ಕೇಳಿದ್ರೆ ಎಲ್ರಿಗೂ ಗಲ್ಲು ಶಿಕ್ಷೆ ಕೊಟ್ಟರೆ ಅವ್ರಿಗೆ ಅದು ಜಸ್ಟಿಸ್ ಅಂತಾರೆ. ದರ್ಶನ್ ಮನೆಯವರು ಕೇಳಿದ್ರೆ ಬೇರೆಯವರು ಹೊಡೆದಿದ್ರು, ಇವ್ರದ್ದು 2-3 ಏಟು ಹೊಡೆದಿದ್ರು, ಅಷ್ಟಕ್ಕೆ ಮಾತ್ರ ಶಿಕ್ಷೆ ಕೊಟ್ಟಿದ್ರೆ ಸಾಕಿತ್ತು ಅಂತ ಅವ್ರ ಮನೆಯವರು ಹೇಳ್ತಾರೆ. ಹಾಗಾಗಿ ಜಸ್ಟಿಸ್ ಅನ್ನುವ ಪರ್ಸೆಪ್ಷನ್ ಇದೆಯಲ್ಲ, ಇದು ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯೊಬ್ಬನಿಗೆ ಹಲ್ಲೆ ಮಾಡಿದ ತಕ್ಷಣ ಪ್ರಾಣ ಹೋದರೆ ಮಾತ್ರ ಯಾವ ವ್ಯಕ್ತಿಯಿಂದ ಕಟ್ಟ ಕಡೆಗೆ ಹಲ್ಲೆಯಾಯಿತೋ ಆ ವ್ಯಕ್ತಿ ಹೊಣೆಗಾರನ. ಅವನ ಮೇಲೆ ಹಲ್ಲೆಯಾಗಿ 2 ಗಂಟೆ ಆದಮೇಲೆ ಸತ್ತು ಹೋಗ್ಬಿಟ್ರೆ ಹಲ್ಲೆಯ ತೀವ್ರತೆಯ ಕಾರಣದಿಂದಾಗಿ ಆಗ ಅವನು ಅಕ್ವಿಟ್ ಅಲ್ಲ.